HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮನವಿ ಪತ್ರ ನೀಡಿ ಪ್ರಚಾರ ಗಿಟ್ಟಿಸುವ ಹವ್ಯಾಸ ನನಗಿಲ್ಲ. ನಮ್ಮಂತೆ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಲಿ. ಸಂಸದ ಶ್ರೇಯಸ್ ಪಟೇಲ್ಗೆ ಎಂಎಲ್ಸಿ ಸೂರಜ್ ರೇವಣ್ಣ ಸವಾಲು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಜಾಕ್ಕೆ ಆಗ್ರಹ. ಜನವರಿ 8ರಂದು ಹಾಸನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆ ಹೋರಾಟಕ್ಕೆ ಅಹಿಂದ ಸಂಘಟನೆಗಳಿಂದ ಸಂಪೂರ್ಣ ಬೆಂಬಲ. ವೀರಾಪುರ ಗ್ರಾಮದಲ್ಲಿ 6 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ. ಗುಣಮಟ್ಟದ ರಸ್ತೆ ಮಾಡುವಂತೆ ಗುತ್ತಿಗೆದಾರರಿಗೆ ಶಾಸಕರ ಸೂಚನೆ. ರಸ್ತೆಗಾಗಿ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಸ್ವರೂಪ್ ಪ್ರಕಾಶ್. ಹಾಸನ ಜಿಲ್ಲೆಯ ಸಂಸದರು ಕೇವಲ ಮನವಿ ಪತ್ರ ನೀಡಿ ಪ್ರಚಾರ ಗಿಟ್ಟಿಸಿಕೊಳ್ಳೋದು ಇಂತಹ ಹವ್ಯಾಸ ನನಗಿಲ್ಲ. ನನ್ನ ಕೆಲಸಗಳು ಹಳ್ಳಿಗಳಲ್ಲಿದ್ದು ನಾನು ತಬ್ಲಿ ಮಗ ಎಂದು ಜನರಿಗೆ ಮಂಕುಬೂದಿ ಎರಚೋ ಬದಲು ನಮ್ಮಂತೆ ಕೆಲಸ ಮಾಡಿ ತೋರಿಸಲಿ ಎಂದು ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಾಗ್ದಾಳಿ ನಡೆಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಸಂಸದನಾಗಿ 6 ತಿಂಗಳಾಗಿದ್ದು ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನಿಸುತ್ತದೆ. ಸಂಸದರಿಗೆ ಮಾಹಿತಿ ಕೊರತೆ ಇರಬೇಕು. ಮಾಡಿರೋ ಕೆಲಸ ಕಣ್ಣೆದುರಿದೆ. ಒಂದು ಕ್ಷೇತ್ರಕ್ಕೆ ನಾನು ಹಣ ನೀಡಿಲ್ಲ. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಅನುದಾನ ನೀಡಿಲ್ಲ. ಇಡೀ ಜಿಲ್ಲೆಗೆ ಸಹಕಾರ ಆಗೋ ರೀತಿ ಅನುದಾನ ಕೊಟ್ಟಿದ್ದೇನೆ. 3 ವರ್ಷದಲ್ಲಿ 50 ಕೋಟಿ ಅನುದಾನ ಕೊಟ್ಟಿದ್ದೇನೆ. 1000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಅನುದಾನ ಹೋಗಿದೆ. 1000 ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡಿದ್ದೇನೆ ಎಂದರು. ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು? ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಾಗ ಒಂದು ಹೋಬಳಿಗೆ 10,000 ರೂಪಾಯಿಯ ಕೆಲಸ ಮಾಡಿಲ್ಲ. ಬೆರಳು ಮಾಡಿ ತೋರಿಸುವ ಒಂದೇ ಒಂದು ಕೆಲಸ ಮಾಡಿಲ್ಲ. ಪೆನ್ ಡ್ರೈವ್ ಹಂಚಿ ಅಚಾನಕ್ ಆಗಿ ಸಂಸದರಾಗಿದ್ದೀರಾ. ಹಾಸನ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು? ಸಂಸದನಾಗಿದ್ದೀನಿ ಎಂದು ದೊಡ್ಡದಾಗಿ ಕೇಂದ್ರ ಸಚಿವರಿಗೆ ಮನವಿ ಕೊಡೋದಲ್ಲ. ಕಾಡಾನೆ ಸಮಸ್ಯೆ ಬಗ್ಗೆ ಕೇಂದ್ರ ಅರಣ್ಯ ಸಚಿವರಿಗೆ ಮನವಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಅವರದ್ದೇ ಇದೆ. ರೈಲ್ವೆ ಬ್ಯಾರಿಕೇಡ್ ಎಷ್ಟು ಕಡೆ ಅಳವಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಬಳಿ ಏಕೆ ಹೋಗಬೇಕು? ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇದೆ. ಎಷ್ಟು ಕಡೆ ರೈಲ್ವೆ ಬ್ಯಾರಿಕೇಡ್ ಆಗಿದೆ? ಮೊದಲು ಮಾಹಿತಿ ಕೊಡಿ. ಹಳ್ಳಿಗಳಿಗೆ ಹೋಗಿ ನಾನು ತಬ್ಬಲಿ ಮಗ ಎಂದು ಜನರಿಗೆ ಮಂಕುಬೂದಿ ಎರಚಿದ್ದು ನಿಮ್ಮ ಕುಟುಂಬದ ಕೊಡುಗೆ ಏನಿದೆ? ನಿಮ್ಮ ಕೊಡುಗೆ ಏನಿದೆ ಗೊತ್ತಾಗುತ್ತದೆ ಎಂದು ಸವಾಲು ಹಾಕಿದರು. ಕಳೆದ 25 ವರ್ಷಗಳ ಹಿಂದೆ ತಮ್ಮ ತಾಯಿ ಹಾಗೂ ಅಜ್ಜಿ ಮೇಲೆ ಆಸಿಡ್ ದಾಳಿ ನಡೆದಿತ್ತು. ಇದಕ್ಕೆ ಆಗಿನ ಎಂಪಿ ಪುಟ್ಟಸ್ವಾಮಿಗೌಡ ಅವರ ಪರೋಕ್ಷ ಸಹಕಾರದಿಂದಲೇ ದಾಳಿ ನಡೆದಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆಗಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದ ಹಿನ್ನೆಲೆ ಷಡ್ಯಂತ್ರ ಮಾಡಿ ಕೃತ್ಯ ಎಸಗಿದ್ರು ಎಂಬುದನ್ನು ಈಗಿನ ಪೀಳಿಗೆಯ ಯುವ ಜನತೆಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಯಾವತ್ತೂ ಕೂಡ ನಾವು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಕೊಡೋದಾಗಲಿ ಅಥವಾ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಈಗ ಏನು ಈ ಬಹಿರಂಗವಾಗಿ ಚರ್ಚೆ ಮಾಡಬೇಕು ಅಂತ ಸಂಸದರು ವಿಷಯ ಹೇಳ್ತಾ ಇದ್ರು. ಯಾವುದೇ ರೀತಿಯಾದಂಥ ಹೊಳೆನರಸೀಪುರಕ್ಕೆ ಮಾತ್ರ ಪಕ್ಷಪಾತ ಮಾಡೋದಾಗಲಿ ಅದನ್ನು ಮಾಡಿಲ್ಲ. ಒಂದು. ಎರಡನೇದು, ಇವತ್ತು ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಕಾಂಪ್ರಹೆನ್ಸಿವ್ ಆಗಿ ಇಡೀ ಜಿಲ್ಲೆಗೆ ಇವತ್ತು ಸಹಕಾರ ಆಗೋ ರೀತಿಯಲ್ಲಿ ಇವತ್ತು ಅನುದಾನಗಳನ್ನ ಕೊಟ್ಟಿದ್ದೀವಿ. ನಾವು ಈ ಒಂದು ಲೆಕ್ಕಾಚಾರ ಮಾಡಿದ್ರೆ ಇಷ್ಟು ಅನುದಾನ ಕೊಟ್ಟಿರೋದು ಸುಮಾರು ಇವತ್ತು ಒಂದು 50 ಕೋಟಿ ದಾಟಿದ್ದೀವಿ. 50 ಕೋಟಿ ಅದು ನಾನು 3 ವರ್ಷದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ್ಮೇಲೆ ಈ 50 ಕೋಟಿ ಸುಮಾರು 1,000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇವತ್ತು ಅನುದಾನವನ್ನು ಕೊಟ್ಟಿರ್ಬೋದು. ಏನೋ ಮೊನ್ನೆ ಹೇಳ್ತಾ ಇದ್ರು ಎಷ್ಟು ಪಂಚಾಯತಿಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ. ಇವತ್ತು 1000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇವತ್ತು ಭೇಟಿ ಕೊಟ್ಟು ಗುದ್ಲಿ ಪೂಜೆ ಮಾಡಿ ಅಲ್ಲಿ ರಸ್ತೆ ಕಾಮಗಾರಿ ಆಗಿರ್ಬೋದು ಅಥವಾ ದೇವಸ್ಥಾನ ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ಅನೇಕ ಕಟ್ಟಡಗಳಿಗೆ ಇವತ್ತು ದುರಸ್ತಿ ಆಗ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಸಾರ್ವಜನಿಕವಾಗಿ ಏನು ಅವಶ್ಯಕತೆ ಇದೆ ಆ ಕೆಲಸಗಳಿಗೆ ಇವತ್ತು ಸಹಕಾರ ಮಾಡಿದ್ದೀವಿ. ನಾನು ಕೇಳೋದು ಇಷ್ಟೇ, ಇವತ್ತು ನಿಮ್ಮ ಕೊಡುಗೆ ಏನಿದೆ? ನೀವು ಕೂಡ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರಿ. ಒಂದು ಹೋಬಳಿಗೆನೆ 10 ರೂಪಾಯಿ ಕೆಲಸ ಮಾಡಿಲ್ಲ. ಒಂದು ಹೋಬಳಿಗೆನೆ 10 ರೂಪಾಯಿ ಕೆಲಸ ಮಾಡಿಲ್ಲ. ಒಂದು ಬೆಟ್ಟು ಮಾಡಿ ತೋರಿಸೋಂಥ ಒಂದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಡೆದಿಲ್ಲ. ಇವತ್ತು ಆಯಿತು ಏನೋ ಒಂದು ಅಚಾನಕ್ಕಾಗಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಜನವರಿ 8ರ ಬುಧವಾರದಂದು ಹಾಸನದಲ್ಲಿ ದಲಿತ ಜನಪರ ಚಳವಳಿಗಳ ಒಕ್ಕೂಟ ಇವರು ಕರೆ ಕೊಟ್ಟಿರುವ ಹೋರಾಟಕ್ಕೆ ಅಹಿಂದ ಸಂಘಟನೆಯಿಂದ ಸಂಪೂರ್ಣ ಬೆಂಬಲ ಸೂಚಿಸುತ್ತೇವೆ ಎಂದು ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದ ದಲಿತರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಿಆರ್ ಲಕ್ಷ್ಮೀಶ್ ಮತ್ತು ಇಂದ್ರೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಡಿರುವ ಅಪಮಾನಕರ ಮಾತುಗಳು ಅತ್ಯಂತ ಖಂಡನೀಯವಾದದ್ದು. ಜನವರಿ 8ರಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಕ್ಕೆ ನಾವುಗಳು ಬಾಹ್ಯ ಬೆಂಬಲ ನೀಡುತ್ತಿದ್ದೇವೆ ಅಂದು ಅಹಿಂದ ಸಂಘಟನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸುವುದಾಗಿ ಹೇಳಿದರು. ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಲವನಹಳ್ಳಿ ಶೇಖರಪ್ಪ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ ಭಂಡಾರಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಿಎಲ್ ವಿಜಯಕುಮಾರ್, ಬೇಲೂರು ತಾಲೂಕು ಅಧ್ಯಕ್ಷ ಜಾವಗಲ್ ಇಂದ್ರೇಶ್, ಅರಸೀಕೆರೆ ತಾಲೂಕು ಅಧ್ಯಕ್ಷ ಮಲ್ಲಾಪುರ ರಮೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅಮಿತ್ ಶಾ ಅವರು 75ನೇ
ಸಂವಿಧಾನ ವಿಚಾರವಾಗಿ ಮಾತಾಡಬೇಕಾದ್ರೆ ಅವರು ಅಮಿತ್ ಶಾ ಬಗ್ಗೆ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅವಮಾನಕಾರಿ ರೀತಿಯಲ್ಲಿ ಮಾತಾಡಿದ್ದಾರೆ. ಅವರು ಆ ಸಂದರ್ಭದಲ್ಲಿ ಉಪಯೋಗಿಸಿದಂಥ ಪದ ಬಳಕೆ ಸರಿ ಇಲ್ಲ, ಅದನ್ನು ನಾವು ಖಂಡಿಸ್ತೀವಿ. ಈಗೇನು ನಾಳೆ ರಸ್ತೆ ತಡೆ ಚಳುವಳಿಗೆ ದಲಿತ ಪರ ಸಂಘಟನೆ ಮತ್ತು ಜನಪರ ಸಂಘಟನೆಗಳು ರಸ್ತೆ ತಡೆ ಚಳುವಳಿಗೆ ಏನು ಕರೆದಿದ್ದಾರೆ, ಅದಕ್ಕೆ ನಮ್ಮ ಇವಾಗ 75ನೇ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಮಾನ್ಯ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನಕರವಾದ ಮಾತುಗಳನ್ನಾಡಿ ಇಡೀ ದೇಶದ ಅಂಬೇಡ್ಕರ್ ವಾದಿಗಳ ಮನಸ್ಸಿಗೆ ಮತ್ತು ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇಂಥ ಒಂದು ಅವಹೇಳನಕಾರಿ ಮಾತನಾಡಿರ್ತಕ್ಕಂಥ ಅಮಿತ್ ಶಾ ಅವರು ಹಾಸನ ತಾಲೂಕಿನ ಸಾಲಗಾಮೆ ಹೋಬಳಿ ವೀರಾಪುರ ಗ್ರಾಮದಲ್ಲಿ ಇಂದು 6 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ಭೂಮಿ ಪೂಜೆ ಅಂಗವಾಗಿ ಗ್ರಾಮಕ್ಕಾಗಮಿಸಿದ ಸ್ವರೂಪ್ ಪ್ರಕಾಶ್ ಅವರಿಗೆ ಗ್ರಾಮಸ್ಥರು ಅಭೂತಪೂರ್ವ ಸ್ವಾಗತ ಕೋರಿದ್ರು. ಬಳಿಕ ಗುದ್ದಲಿ ಪೂಜೆಯನ್ನ ಗ್ರಾಮಸ್ಥರು ಹಾಗೂ ಗುತ್ತಿಗೆದಾರರು ಪಾಲ್ಗೊಂಡು ಪೂಜೆ ಸಲ್ಲಿಸಿ ಶಾಸಕರಿಗೆ ಸಾಥ್ ನೀಡಿದ್ರು. ಬಳಿಕ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, ತಾಲೂಕಿನ ವೀರಾಪುರ ಗ್ರಾಮದಿಂದ ಕಡದರವಳ್ಳಿ ಗ್ರಾಮದ ಮೂಲಕ ಬೇಲೂರು ರಸ್ತೆ ಸಂಪರ್ಕಿಸುವ ಸುಮಾರು 6 ಕಿಲೋಮೀಟರ್ ರಸ್ತೆ ಕಾಮಗಾರಿ ಇದಾಗಿದ್ದು, ಗುಣಮಟ್ಟದ ರಸ್ತೆ ಕಾಮಗಾರಿ ಮಾಡುವಂತೆ ಸಂಬಂಧಿಸಿದ ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ ಎಂದರು. ಈ ರಸ್ತೆ ಕಾಮಗಾರಿಯಿಂದ ಸಾವಿರಾರು ಸಂಖ್ಯೆ ಗ್ರಾಮಸ್ಥರಿಗೆ ಅನುಕೂಲವಾಗಲಿದೆ. ರಸ್ತೆ ಹಾಳಾಗಿದ್ದ ಹಿನ್ನೆಲೆ ಕಳೆದ ಹಲವು ವರ್ಷಗಳಿಂದ ಗ್ರಾಮಸ್ಥರು ಪರದಾಡುವಂತಾಗಿತ್ತು. ಇದನ್ನು ಮನಗಂಡು ಗ್ರಾಮಸ್ಥರ ಮನವಿ ಮೇರೆಗೆ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಇದಲ್ಲದೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಹಲವು ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರಿಂದ ಮನವಿ ಸ್ವೀಕರಿಸಿದ್ದೇನೆ. ಅವುಗಳ ನಿವಾರಣೆಗೆ ಶೀಘ್ರ ಕ್ರಮ ವಹಿಸುತ್ತೇನೆ ಎಂದರು. ಸರ್ಕಾರದ ಅನುದಾನ ಕಡಿಮೆ ಇರುವ ನಡುವೆಯೂ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮುತುವರ್ಜಿ ವಹಿಸಿ ಕೆಲಸ ಮಾಡಲಾಗುತ್ತಿದೆ. ಶಾಸಕರ ಅನುದಾನ ಹಾಗೂ ವಿವಿಧ ಇಲಾಖೆ ಅಡಿಯಲ್ಲಿ ಇರುವ ಅನುದಾನವನ್ನೇ ಬಳಸಿ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದರು. ಈ ವೇಳೆ ಕಾಂಟ್ರಾಕ್ಟರ್ ಹೇಮಂತ್, ವೀರಾಪುರ ನಾಗರಾಜ್, ಬಾಲು, ಆದಿ, ವಿಜಯ್, ಮಲಿಕ್, ಪವನ್, ಮಂಜುನಾಥ್, ಗುಳ್ಳೇನಹಳ್ಳಿ, ಅಬ್ದುಲ್ ಸತ್ತಾರ್, ಫರೀದ್, ನಸರುಲ್ಲಾ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಹಾಸನ್. ಇವತ್ತು ವೀರಾಪುರ ಗ್ರಾಮದಿಂದ ಕಲ್ದೇವರಹಳ್ಳಿ ಊರಿನ ಮೇಲೆ ಏನು ಬೇಲೂರು ರಸ್ತೆಗೆ ಅದು ಸೇರುತ್ತೆ, ಕಡದರಹಳ್ಳಿ ರಸ್ತೆ ಮೇಲೆ ಬೇಲೂರು ರಸ್ತೆ ಸೇರುತ್ತೆ. ರಸ್ತೆಗೆ ಇವತ್ತು ಒಂದು ಗುದ್ದಲಿ ಪೂಜೆ ಮಾಡೋ ಮುಖಾಂತರ ನ್ಯಾಷನಲ್ ಹೈವೇಯಿಂದ 6 ಕೋಟಿ ವೆಚ್ಚದಲ್ಲಿ ಇವತ್ತು ರಸ್ತೆ ಅಗಲೀಕರಣ ಮತ್ತು ರಸ್ತೆ ಡಾಂಬರೀಕರಣ ಎರಡೂ ಕೂಡ ಕಾಮಗಾರಿ ಗುದ್ದಲಿ ಪೂಜೆನ ಗ್ರಾಮಸ್ಥರು ನಾವೆಲ್ಲ ಸೇರಿ ಮಾಡಿದ್ದೀವಿ. ಇನ್ನೂ ಹಲವಾರು ಕೆಲಸ ಕಾಮಗಾರಿಗಳಿದ್ರು ಕೂಡ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳ್ತಾ ಒಂದು ರಸ್ತೆ ಕಾಮಗಾರಿ ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ಮಾಡಿದ್ದಾರೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ. HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹೊಸ ತಲೆಮಾರಿನ ಕವಿಗಳು, ಬರಹಗಾರರು ಹಾಗೂ ಕತೆಗಾರರ ಕೃತಿಗಳನ್ನು ಓದುವ ವಿಚಾರದಲ್ಲಿ ರಾಜಕೀಯ ನಡೆಯುತ್ತಿದೆ ಎಂಬ ಅನುಮಾನ ಇದೆ ಎಂದು ಯುವ ಕಾದಂಬರಿಕಾರ ಗುರುಪ್ರಸಾದ್ ಕಲ್ಲಗಟ್ಟೆಗೆರೆ ಅಭಿಪ್ರಾಯಪಟ್ಟರು. ಹಾಸನ ನಗರದ ಕಲಾಭವನದಲ್ಲಿ ನಡೆಯುತ್ತಿರುವ ಹಾಸನ ಸಾಹಿತ್ಯೋತ್ಸವ 2ನೇ ದಿನದ ಗೋಷ್ಠಿ 5 ಹೊಸ ದನಿ ಹೊಸ ಬನಿ ವಿಚಾರ ಕುರಿತು ಮಾತನಾಡಿದರು. ಮೊನ್ನೆ ಮಂಡ್ಯದಲ್ಲಿ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನವೋದಯ ಕಾಲದ ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ ಮೊದಲಾದವರ ಕೃತಿಗಳೇ ಹೆಚ್ಚು ಮಾರಾಟ ಆದವು ಎಂಬುದು ದೊಡ್ಡ ಸುದ್ದಿಯಾಗಿತ್ತು. ಇದನ್ನು ನೋಡಿದರೆ ಹಳೆ ಬರಹ ಕೃತಿಗಳನ್ನ ಹೆಚ್ಚು ಓದುವವರ ಸಂಖ್ಯೆ ಈಗಲೂ ಇದೆ ಎನಿಸುತ್ತದೆ. ಹೀಗಾದ್ರೆ ಹೊಸಬರ ಬರಹಗಳನ್ನು ಓದುವವರು ಯಾರು? ಪ್ರೋತ್ಸಾಹ ಹೇಗೆ ಸಿಗುತ್ತದೆ ಎಂದು ಯೋಚಿಸಿದಾಗ ಓದೋ ವಿಚಾರದಲ್ಲೂ ರಾಜಕೀಯ ನಡೆಯುತ್ತಿದೆ ಅನಿಸುತ್ತಿದೆ ಎಂದರು. ಇದಕ್ಕೆ ಯುವ ಬರಹಗಾರ ಸಚಿನ್ ತೀರ್ಥಹಳ್ಳಿ ದನಿಗೂಡಿಸಿ ಬೆಂಬಲಿಸಿದರು. ಹೌದು, ಹೆಚ್ಚು ಪರಿಚಿತರು, ಜನಪ್ರಿಯ ಆದವರು ಸಾಹಿತ್ಯವನ್ನೇ ಓದಬೇಕನ್ನೋ ಮನಸ್ಥಿತಿ ಇದೆ ಎನಿಸುತ್ತದೆ ಎಂದರು. ಆದರೆ ಅಂಕಣಕಾರ್ತಿ ಕುಸುಮ ಆಯರಹಳ್ಳಿ ಅಲ್ಲಗೆಳೆದರು. ಕನ್ನಡ ಸಾಹಿತ್ಯದ ಇತಿಹಾಸ ಅವಲೋಕನ ಮಾಡಿದಾಗ ಆಗಿನ ಕಾಲದಲ್ಲಿ ಗಟ್ಟಿ ಸಾಹಿತ್ಯ ರಚನೆ ಜೊತೆಗೆ ಸಗಣಿ ಸಾಹಿತ್ಯವನ್ನು ಬರೆಯುವವರಿದ್ರು. ಆ ಪರಂಪರೆ ಈಗಲೂ ಇದೆ. ಸದಭಿರುಚಿಯ ಸಾಹಿತ್ಯ ಬರೆಯುವವರು ಹಿರಿಯರಾಗಲಿ ಕಿರಿಯರಾಗಲಿ ಇಷ್ಟವಾಗ್ತಾರೆ. ಸಗಣಿ ಸಾಹಿತ್ಯ ಬರೆದವರು ನಗಣ್ಯ ಆಗ್ತಾರೆ. ಹೊಸದನಿ ಅಪ್ಯಾಯಮಾನವಾದರೆ ಅದರಲ್ಲಿ ಬನಿಯೂ ಇರಲಿದೆ ಎಂದು ಗುರುಪ್ರಸಾದ್ ಹೇಳಿದರು.
ಮುಂದುವರಿದು ಈಗಿನ ಕಾಲಘಟ್ಟದಲ್ಲಿ ಸಣ್ಣ ಕವಿತೆಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು, ಉದಾಹರಣೆಗೆ ಕಥಾ ಸ್ಪರ್ಧೆ ಏರ್ಪಡಿಸಿದರೆ 100 ಕಥೆಗಳು ಸ್ಪರ್ಧೆಗೆ ಬರುತ್ತವೆ. ಆದರೆ ಅವುಗಳನ್ನು ಪುಸ್ತಕ ರೂಪದಲ್ಲಿ ಒಂದುಗೂಡಿಸೋ ಕೆಲಸ ಆಗುತ್ತಿಲ್ಲ ಎನಿಸುತ್ತದೆ ಎಂಬ ಅಭಿಪ್ರಾಯವನ್ನ ಕುಸುಮಾ ಆಯರಹಳ್ಳಿ ವ್ಯಕ್ತಪಡಿಸಿದರು. ಇದೇ ವೇಳೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವವರು, ಲೈಕ್ ಕೊಡುವವರು ನಿಜವಾದ ಓದುಗಾರರಲ್ಲ. ಉದಾಹರಣೆಗೆ ಎಲ್ಲೋ ನನ್ನ ಕೃತಿಯನ್ನ ಓದಿ ಕೃತಿ ರಚಿಸಿದ ಹಲವು ತಿಂಗಳ ನಂತರ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಇಮೇಲ್ ಮಾಡುವವರು ನಿಜವಾದ ಓದುಗರು. ನಾನು ಕೇವಲ ಲೈಕ್ ಕೊಡುವವರಿಗೆ ಬರೆಯೋದಿಲ್ಲ, ಇಷ್ಟಪಟ್ಟು ಓದಿ ಅಭಿಪ್ರಾಯ ಹಂಚಿಕೊಳ್ಳುವವರ ಬಗ್ಗೆ ಬರೆಯುತ್ತೇನೆ ಎಂದು ಸಚಿನ್ ತೀರ್ಥಹಳ್ಳಿ ಅನಿಸಿಕೆ ಹಂಚಿಕೊಂಡರು. ಅಲ್ಲದೆ ನಮ್ಮ ಬರಹಗಳ ಓದಿಗೆ ಹಾಗೂ ಬೇರೊಬ್ಬರ ಸಾಹಿತ್ಯ ಓದಿಕೊಳ್ಳಲು ಗುಂಪು ರಚನೆ ಪೂರಕವಾಗಲಿದೆ ಎಂದು ಸಚಿನ್ ಹೇಳಿದರು. ಗೋಷ್ಠಿ ನಿರ್ವಹಣೆ ಮಾಡಿದ ಸಾಹಿತಿ ಚಲಂಹಾಡ್ಲಹಳ್ಳಿ, ಹಿರಿಯರು, 70ನೇ ವಯೋಮಾನದವರು ವಿಭಿನ್ನವಾದದ್ದನ್ನ ಬರೆದರೆ ಅದು ಹೊಸ ದನಿಯಾಗಲಿದೆ, ಅದರಲ್ಲಿ ಬನಿಯೂ ಇರಲಿದೆ ಎಂಬ ಭಾವನೆ ವ್ಯಕ್ತಪಡಿಸಿದರು. HCN ನ್ಯೂಸ್, ಹಾಸನ್. ಟೀನೇಜರ್ಸ್ ಓದುವಂಥ ಪುಸ್ತಕಗಳು, ಒಂದು 15ರಿಂದ 22, 23 ವಯಸ್ಸಿನ ಹುಡುಗಿಯರು ಓದುವಂಥ ಪುಸ್ತಕಗಳನ್ನೇ ಬರೀತಾರೆ ಇಂಗ್ಲೀಷಲ್ಲಿ. ಅದಕ್ಕೆ ಆ ಥರದ್ದು ಕನ್ನಡದಲ್ಲಿ ಬರ್ತಿಲ್ಲ ಅಂತ ನಂಗೆ ಅನ್ಸುತ್ತೆ. ಆ ಥರ ಬರೆಯೋರು ಇದಾರು ಅಂದ್ರೆ ಕಡಿಮೆ ಆಗಿದಾರೋ ಅಥವಾ ಅದ್ರ ಬರೆದ್ರೆ ಮಕ್ಕಳು ಓದ್ತಾರೋ ಇವ ಅನ್ನೋದ್ರ ಬಗ್ಗೆ ನನಗೂ ಒಂದು ಅನುಮಾನ ಇದೆ. ಐ ಥಿಂಕ್ ಕನಸೆ ಕಾಡು ಮಲ್ಲಿಗೆದ್ದು ಅದನ್ನ ಓದ್ಬೇಕಾಗಿರುವಂತ ಏಜ್ ಗ್ರೂಪ್ ಅವರು ಕನ್ನಡ ಸಾಹಿತ್ಯನ ಐ ಥಿಂಕ್ ಅವ್ರ ಸ್ಕೂಲ್ ಆಗಲಿ ಪೇರೆಂಟ್ಸ್ ಆಗಲಿ ಆ ಕಡೆ ಅವ್ರನ್ನ ಡೈವರ್ಟ್ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ನೀವು ನೋಡಿ ಇವಾಗ ಎಂತ ಒಂದು ವಿರೋಧಾಭಾಸ ಅಂದ್ರೆ ಕ್ರಿಸ್ಟೋಫರ್ ನೋಲನ್ ಅಂತ ಒಬ್ಬ ಹಾಲಿವುಡ್ ಡೈರೆಕ್ಟರ್ ಇದ್ದಾರೆ, ಅಂದ್ರೆ ಇಸ್ ಅ ಫೇಮಸ್ ಡೈರೆಕ್ಟರ್. ಅವರು ಪೇರೆಂಟ್ಸ್ ತಮ್ಮ ನಮಗೆ ಬೇಕಾಗಿರೋದು ಒಂದು ಬರೆದ ತಕ್ಷಣ ಒಂದಷ್ಟು ಪ್ರತಿಕ್ರಿಯೆಗಳಿಂದ ಬಂದ್ಬಿಡ್ತಲ್ಲ, ನಾವು ಸುಮ್ಮನೆ ಆಗ್ಬಿಡ್ತೇವೆ. ಮತ್ತು ನಾವು ನಮ್ಮ ತಂಡಕ್ಕೆ ಓದಿಸ್ತಾ ಇದ್ದೀವಿ ಮತ್ತು ನಮ್ಮ ತಂಡವನ್ನು ಓದ್ತಾ ಇದ್ದೀವಿ. ಅದರ ಆಚೆ ಓದ್ತಾ ಇದೀವ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಅಂತ ಅದು ಒಂದು ಗೊತ್ತಾಗ್ತಾ ಇಲ್ಲ. ಮತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೇಳಿದ ಪ್ರಶ್ನೆ ಅಂತಂದ್ರೆ ಇದೇ ಕಾರಣದಿಂದ 2 ವಿಷಯಕ್ಕೆ. ಒಂದು ಗುಂಪು ಇದ್ರೆ ಆ ಗುಂಪಿನವರೆಲ್ಲ ಅವರ ಫ್ರೆಂಡ್ ಅನ್ನುವ ಕಾರಣಕ್ಕೆ ಅವರಲ್ಲಿ ಬರ್ದೇ ಬರ್ತಾರೆ. ಈಗ ನನಗೊಂದು 100 ಜನ ಓದುಗರಿದ್ರೆ ಅವರು ನನ್ನ ಪುಸ್ತಕ ಪರವಾಗಿ ಅದೇನಾಗುತ್ತೆ ಅದು ಗೊತ್ತೂ ಆಗೋದಿಲ್ಲ. ಅವರು ನಿಜವಾಗಿ ಓದಿ ಅದರ ಇದನ್ನ ಹಿಡಿದು ಬರಿತಾ ಇದ್ದಾರ ಅಥವಾ ಒಂದು ಏನು ನಮ್ಮ ಸ್ನೇಹಿತರು ಅನ್ನೋ ಕಾರಣ ಬರ್ತಿದ್ರೆ ಈ ಅಪಾಯ ಕೂಡ ಇದೆ. ಎಲ್ಲಿ ಸೋಷಿಯಲ್ ಮೀಡಿಯಾ ಮಾಧ್ಯಮಕ್ಕೆ ಬಂದ್ರೆ ಏನಾಗುತ್ತೆ, ಕೇಂದ್ರ ಸರ್ಕಾರದ ಭೂಮಂತ್ರ ಇಲಾಖೆ ವತಿಯಿಂದ ಆರಂಭವಾಗುತ್ತಿರುವ ಬೇಲೂರು ಪಟ್ಟಣದಿಂದ ಬಾಣಾವರದವರೆಗೆ ಸುಮಾರು 80 ಕಿಲೋಮೀಟರ್ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳ ಜೊತೆ ಶಾಸಕ HK ಸುರೇಶ್ ಸ್ಥಳ ಪರಿಶೀಲನೆ ನಡೆಸಿದರು. ಈಗಾಗಲೇ ಕೇಂದ್ರ ಸರ್ಕಾರ 2024-25ನೇ ಸಾಲಿನ ಬಜೆಟ್ನಲ್ಲಿ ಬಾಣಾವರದಿಂದ ಚೀಕನಹಳ್ಳಿವರೆಗೂ ಹಾಗೂ ವಿಲ್ಲುಪುರಂನಿಂದ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಹಸಿರು ನಿಶಾನೆ ದೊರೆತಿದ್ದು ಈಗಾಗಲೇ ಕೆಲಸ ಪ್ರಾರಂಭವಾಗಿದ್ದು ಬಾಣಾವರದಿಂದ ಚೀಕನಹಳ್ಳಿವರೆಗೂ ರಸ್ತೆ ಅಗಲೀಕರಣವಾಗುವುದರಿಂದ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಪಟ್ಟಣ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಸ್ಥಳ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕ HK ಸುರೇಶ್, ನಾನು ಶಾಸಕನಾದ ನಂತರ ಪಟ್ಟಣ ಅಭಿವೃದ್ಧಿಪಡಿಸುವುದರ ಜೊತೆಗೆ ನನ್ನ ಕ್ಷೇತ್ರದ ಮೂಲಭೂತ ಸೌಕರ್ಯಕ್ಕೆ ಒತ್ತು ನೀಡಿದ್ದು ಅದರಂತೆ 4 ಬಾರಿ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಸಚಿವರ ಬಳಿ ಮತ್ತು ಕೇಂದ್ರ ಸಚಿವರ ಬಳಿ ಚರ್ಚಿಸಿದ್ದು ಅದರಂತೆ ಬಜೆಟ್ನಲ್ಲಿ 1200 ಕೋಟಿ ಹಣ ರಸ್ತೆಗೆ ಮಂಜೂರಾಗಿದ್ದು ಡಿಪಿಆರ್ ಸಹ ಮಾಡಲಾಗುತ್ತಿದೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬಂಟೇನಹಳ್ಳಿಯಿಂದ YDD ಕಾಲೇಜುವರೆಗೂ ಚತುಷ್ಕೋನ ರಸ್ತೆಗೆ ಬೇಡಿಕೆ ಇಟ್ಟಿದ್ದು ಅದರಂತೆ ರಸ್ತೆ ಅಗಲೀಕರಣಕ್ಕೆ ಎಲ್ಲಾ ರೀತಿ ಡಿಪಿಆರ್ ತಯಾರಿಸಲಾಗುತ್ತಿದೆ ಎಂದರು. ನಂತರ ಮಾತನಾಡಿದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣೇಗೌಡ, ವಿಲ್ಲುಪುರಂ ಮಂಗಳೂರು ರಸ್ತೆ ಈಗಾಗಲೇ ಮುಗಿಯುವ ಹಂತಕ್ಕೆ ಬಂದಿದ್ದು ಮೊದಲ ಹಂತದಲ್ಲಿ ಬಾಣಾವರದಿಂದ ಬೇಲೂರು ಮಾರ್ಗವಾಗಿ 80 ಕಿಲೋಮೀಟರ್ ರಸ್ತೆಗೆ 1200 ಕೋಟಿ ಅನುದಾನ ಬಂದಿದ್ದು ಈಗಾಗಲೇ ಡಿಪಿಆರ್ ಮಾಡಲು ಅನುಮೋದನೆ ಸಿಕ್ಕಿದ್ದು ಶಾಸಕರು ಸಹ ನಮ್ಮ ಜೊತೆ ಸಹಕರಿಸಿದ್ದು ಚೀಕನಹಳ್ಳಿಯಿಂದ ಜಾವಗಲ್ವರೆಗೂ ಎಲ್ಲೆಲ್ಲಿ ರಸ್ತೆ ಹಾದು ಹೋಗಲಿದೆ ಎಂದು ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ಎಂದರು. ಪುರಸಭೆ ಅಧ್ಯಕ್ಷ AR ಅಶೋಕ್ ಮಾತನಾಡಿ, ಈಗಾಗಲೇ ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು ರಸ್ತೆ ಅಗಲೀಕರಣಕ್ಕೆ ದಶಕದ ಹೋರಾಟದ ಫಲವಾಗಿ ಇಂದು ಅನುಮೋದನೆ ಸಿಕ್ಕಿದೆ ಎಂದರು. ಈ ವೇಳೆ ಆಟೋ ಚಾಲಕರ ಸಂಘದ ದೀಪು, ಡಾ ರಾಜ್ ಸಂಘದ ತೀರ್ಥಂಕರ್, ಕರವೇ ಅಧ್ಯಕ್ಷ ಚಂದ್ರಶೇಖರ್, MG ವೆಂಕಟೇಶ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಹೊಳೆಬೀದಿ ಬ್ರಿಡ್ಜು ಅದು ಈಗ ಒಂದು ಹಂತಕ್ಕೆ ಬಂದಿದೆ. ನಿಮಗೆಲ್ಲ ಗೊತ್ತಿದೆ, ಸದನದಲ್ಲಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಸಹ ಮಾತನ್ನು ಕೊಟ್ಟಿದ್ದಾರೆ. ಮುಂದಿನ ಬಡ್ಜೆಟಲ್ಲಿ ಸೇರಿಸಿ ಅದನ್ನು ಕೊಡಿಸ್ತೀನಿ ಅಂತಕ್ಕಂಥದ್ದನ್ನು ಖಂಡಿತವಾಗ್ಲೂ ಅದು ಆಗುತ್ತೆ. ಅದಾದ ನಂತರ ಇದು ಸಹ ಈಗ DPR ಆದರೆ ಮುಂದಿನ ಆಗಸ್ಟು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಆಗಸ್ಟ್ ಒಳಗಡೆ ಕೆಲಸ ಶುರುವಾಗ್ತಕ್ಕಂಥದ್ದು, ಆಗಸ್ಟ್ ಇರ್ಬೋದು, ಈ ಇಯರ್ ಎಂಡ್ ಒಳಗಡೆ ಪ್ರಾರಂಭ ಆಗ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಇದರಲ್ಲಿ 1200 ಕೋಟಿನಲ್ಲಿ ನಮ್ಮ ಬೈಪಾಸ್ ಸೇರಿಲ್ಲ. ಈಗ ಬೈಪಾಸ್ಗೆ ಪ್ರಸ್ತಾವನೆ ಸಲ್ಲಿಸ್ತಿದ್ದು ಈಗಾಗಲೇ ಮಾಹಿತಿ. ಮಾನ್ಯ ಶಾಸಕರ ಒಂದು ಆದೇಶದ ಮೇಲೆ ಬೇಲೂರು ಮುಖ್ಯ ರಸ್ತೆ ಅಗಲೀಕರಣ ಮಾಡಬೇಕು ಅಂತೇಳಿ ಏನು ಪಣ ತೊಟ್ಟಿ ನಿಂತಿದ್ರು, ಇವತ್ತು
ಏನು ಹೈವೇ ಅಥಾರಿಟಿ ಅವರ ಅಧಿಕಾರಿಗಳನ್ನು ಕರೆಸಿ ಬಾಣಾವರ ಟು ಮೂಡಿಗೆರೆವರೆಗೂ ಸಹ ಈ ರೋಡನ್ನು ವಿಸ್ತರಣೆ ಮಾಡಿಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಅಪಮಾನಕರ ಮಾತುಗಳನ್ನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಿ ಬಂಧಿಸುವಂತೆ ಆಗ್ರಹಿಸಿ ಜನವರಿ 8ರಂದು ಬೆಳಗ್ಗೆ 11 ಗಂಟೆಗೆ ಹಾಸನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಹೋರಾಟ ಮಾಡಲಾಗುವುದೆಂದು ಡಿಎಸ್ಎಸ್ ಅಹಿಂದ ಚಳವಳಿ ರಾಜ್ಯ ಜಂಟಿ ಕಾರ್ಯದರ್ಶಿ ಚೌಡಳಿ ಜಗದೀಶ್ ಮತ್ತು ಜೈಭೀಮ್ ಬ್ರಿಗೇಡ್ ಸಂಘಟನೆ ಜಿಲ್ಲಾಧ್ಯಕ್ಷ ರಾಜೇಶ್ ತಿಳಿಸಿದರು. ಹಾಸನದಲ್ಲಿ ಸೋಮವಾರ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಡಿರುವ ಅಪಮಾನಕರ ಮಾತುಗಳು ಅತ್ಯಂತ ಖಂಡನೀಯವಾದದ್ದು. ಭಾರತ ಸಂವಿಧಾನದ 75ನೇ ವರ್ಷಾಚರಣೆ ಹಿನ್ನೆಲೆ ಸಂಸತ್ತಿನಲ್ಲಿ ನಡೆದ ಚರ್ಚೆ ಸಂದರ್ಭದಲ್ಲಿಯೇ ಭಾರತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಅಮಿತ್ ಶಾ ಅವರು ಆಡಿರುವ ಅಪಮಾನಕರ ಮಾತುಗಳು ಕೇವಲ ಆಕಸ್ಮಿಕವೇನೂ ಅಲ್ಲ. ಸಂವಿಧಾನದ ಕುರಿತು ಚರ್ಚೆ ಸಂದರ್ಭದಲ್ಲಿಯೇ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿರುವುದು ಅವರ ನೈಜ ಉದ್ದೇಶವಾಗಿತ್ತು. ಈ ಹಿನ್ನೆಲೆ ಅಂಬೇಡ್ಕರ್ ವಿರೋಧಿ, ಸಂವಿಧಾನ ವಿರೋಧಿ, ಮನುವಾದಿ ಅಮಿತ್ ಶಾ ಅವರನ್ನ ಕೂಡಲೇ ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಹಾಗೂ ಸಂವಿಧಾನ ಮತ್ತು ಸಂವಿಧಾನ ಶಿಲ್ಪಿಯನ್ನ ಅವಮಾನಿಸಿದ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಬಂಧಿಸಬೇಕೆಂದು ಆಗ್ರಹಿಸಿ ಹಾಸನ ಜಿಲ್ಲಾ ದಲಿತ ಜನಪರ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ 2025 ಜನವರಿ 8ರಂದು ಬುಧವಾರ ಬೆಳಗ್ಗೆ 11 ಗಂಟೆಗೆ ಹಾಸನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಹೋರಾಟಕ್ಕೆ ದಲಿತ ಜನಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು, ಸಂವಿಧಾನ ಹಾಗೂ ಬಾಬಾ ಸಾಹೇಬರ ವಿಚಾರಗಳನ್ನು ಒಪ್ಪುವ ಸಮಾನ ಮನಸ್ಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಜೈಭೀಮ್ ಬ್ರಿಗೇಡ್ ಸಂಘಟನೆ ಜಿಲ್ಲಾಧ್ಯಕ್ಷ ರಾಜೇಶ್, ಚಂದ್ರಗುಪ್ತ ಮೌರ್ಯ ಸಂಘಟನೆ ಜಿಲ್ಲಾಧ್ಯಕ್ಷ ಹರೀಶ್ ಉಳುವಾರೆ, ಕೆವೈ ಜಗದೀಶ್, ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷ ಶಿವಪ್ಪ ನಾಯ್ಕ, ರಮೇಶ್, ದೇವರಾಜ ಹೊಂಗೆರೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರ ತಮಗೆಲ್ಲ ಗೊತ್ತಿದೆ. ಮೊನ್ನೆನೂ ಕೂಡ ನಮ್ಮ ಜಿಲ್ಲೆಯಾದ್ಯಂತ ಜಿಲ್ಲಾ ಮುಖಂಡರು, ಎಲ್ಲ ನಮ್ಮ ಹಿರಿಯ ದಲಿತ ಮುಖಂಡರುಗಳು, ಎಲ್ಲ ಸಂಘಟನೆಯವರು ಸೇರಿ ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಕಮಿಟಿಯಿಂದ ನಮ್ಮ ಹಾಸನ ನಗರದ ಮತ್ತು ತಾಲೂಕು ನಾವೇನು ಜಿಲ್ಲಾ ಕಮಿಟಿ ಒಳಗಡೆ ಹಾಸನ ನಗರದ ಒಳಗಡೆ ಏನಿದ್ದೀವಿ, ನಮ್ಮ ಎಲ್ಲ ಪ್ರಧಾನಮಂತ್ರಿಗಳು ಮೋದಿಯವರು ನಾನು ಅಧಿಕಾರಕ್ಕೆ ಬರೋಕ್ಕೆ ಮೂಲ ಕಾರಣ ಸಂವಿಧಾನ ಅಂತಾರೆ. ಆದರೆ ಸಂವಿಧಾನದ ಇವತ್ತು ತಿರುಗ್ತೀನಿ ಅಂತಾರೆ, ಬದಲಾವಣೆ ಮಾಡ್ತೀನಿ ಅಂತಾರೆ. ಜೊತೆಗೆ ಏನು ಅಮಿತ್ ಶಾ ಅವರು ಹಾಸ್ಯಾಸ್ಪದವಾಗಿ, ಲಘುವಾಗಿ, ನಾಟಕೀಯವಾಗಿ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಅಂತ ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ. ಆದರೆ ಇಲ್ಲಿವರೆಗೂ ಒಂದು ಕ್ಷಮೆ ಕೇಳೋದಾಗಲಿ, ನಾನು ಮಾತಾಡಿದ್ದು ಬಾಯಿ ತಪ್ಪಿ ಸಹ ಹೇಳಿದ್ದು ಅದನ್ನು ಸಹ ಇಲ್ಲಿವರೆಗೂ ಹೇಳಿಲ್ಲ. ಅಂದರೆ ಇದರ ಅರ್ಥ ಬಿಜೆಪಿಗರು ಸಂವಿಧಾನ. HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ಪಟ್ಟಣ ಪಂಚಾಯಿತಿಯ 2025-26ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆ ಅಧ್ಯಕ್ಷೆ ತಾಹಿರಾ ಬೇಗಂ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಆಲೂರು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಯಣ್ಣ ಮಾತನಾಡಿ, ಕಳೆದ ಬಾರಿಯ ಬಜೆಟ್ನಲ್ಲಿ ಮಂಡಿಸಿರುವ ಕೆಲಸಗಳ ಮಾಹಿತಿ ಮುಖ್ಯ ರಸ್ತೆಯ ಮಧ್ಯಭಾಗದಲ್ಲಿನ ಡಿವೈಡರ್ ಮಧ್ಯಭಾಗಕ್ಕೆ ಬೀದಿ ದೀಪ ಅಳವಡಿಸುವಂತೆ ತಿಳಿಸಿದರು. ವಿದ್ಯುತ್ ಉಳಿತಾಯ ಮಾಡಲು ಸೋಲಾರ್ ದೀಪದ ವ್ಯವಸ್ಥೆಗೆ ಒತ್ತು ನೀಡುವಂತೆ ತಿಳಿಸಿದ ಅವರು, ಮುಖ್ಯಾಧಿಕಾರಿ ಬಸವರಾಜ್ ಸೋಲಾರ್ ದೀಪ ಅಳವಡಿಸಿದಲ್ಲಿ ಅದರ ಬ್ಯಾಟರಿ ಕಳ್ಳತನವಾಗುವ ಬಗ್ಗೆ ಸಭೆಗೆ ತಿಳಿಸಿದರು. ಪಟ್ಟಣದ ಬಡಾವಣೆಗಳಲ್ಲಿ ಕಳ್ಳತನ ಸೇರಿದಂತೆ ಇತರೆ ದುರ್ಘಟನೆಗಳು ನಡೆಯುತ್ತಿರುವ ಬಗ್ಗೆ ತಿಳಿಯಲು ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ತಾಲೂಕು ನಾಗರಿಕ ಹೋರಾಟ ಸಮಿತಿ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ತಿಳಿಸಿದರು. ಪಟ್ಟಣದ ಅವಶ್ಯಕತೆ ಇರುವ ಕಡೆ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಪೊಲೀಸ್ ಇಲಾಖೆ ಜೊತೆ ಚರ್ಚಿಸಿ ಅಳವಡಿಸುವುದಾಗಿ ಅಧ್ಯಕ್ಷರು ತಿಳಿಸಿದರು. ಬೀದಿ ನಾಯಿಗಳು ಹಾಗೂ ಕೋತಿಗಳ ಕಾಟ ಪಟ್ಟಣದಲ್ಲಿ ಹೆಚ್ಚಾಗಿದ್ದು ಅವುಗಳಿಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿದರು. ಪಟ್ಟಣ ಪಂಚಾಯಿತಿಯಲ್ಲಿ ಬುಧವಾರದ ಸಂತೆ ನಡೆಯುತ್ತಿದ್ದು, ಸಂತೆ ನಡೆಸಲು ಬದಲಿ ವ್ಯವಸ್ಥೆ ಮಾಡಲು ಸಾರ್ವಜನಿಕರ ಸಹಕಾರ ಮುಖ್ಯ ಎಂದು ಸದಸ್ಯ ಹರೀಶ್ ತಿಳಿಸಿದರು.
ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಟೆಂಪೋ ನಿಲ್ದಾಣಕ್ಕೆ ಸೂಚನಾ ಫಲಕ ಅಳವಡಿಸಿರುವುದು ಸರಿಯಲ್ಲ. ಸ್ಥಳದಲ್ಲಿ ಟೆಂಪೋ ನಿಲುಗಡೆ ಮಾಡಿದರೆ ಟ್ರಾಫಿಕ್ ಸಮಸ್ಯೆ ಆಗುತ್ತದೆ ಎಂದು ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್ ಸಭೆಗೆ ತಿಳಿಸಿದರು. ಕಲ್ಯಾಣ ಮಂಟಪ ಹಾಗೂ ಹೊಸ ಬಡಾವಣೆಗಳಲ್ಲಿನ ಅನುಪಯುಕ್ತ ನೀರು ಹೊರಹೋಗಲು ಪಟ್ಟಣ ಪಂಚಾಯಿತಿ ಸರಿಯಾದ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದ ಅವರು, ಮುಖ್ಯ ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿನ ಚರಂಡಿಗಳಲ್ಲಿ ನೀರು ಹರಿಯದೆ ರಸ್ತೆಯಲ್ಲಿಯೇ ನೀರು ಇರುವುದರಿಂದ ಮುಖ್ಯ ರಸ್ತೆ ಗುಂಡಿಮಯವಾಗಿದೆ. ಕೂಡಲೇ ಮುಖ್ಯ ರಸ್ತೆಯನ್ನು ಸರಿಪಡಿಸುವಂತೆ ನಾಮನಿರ್ದೇಶಕ ಸದಸ್ಯ ಸಂದೇಶ್ ತಿಳಿಸಿದರು. ಪಾರ್ಕಿಂಗ್ ವ್ಯವಸ್ಥೆಗೆ ಪೊಲೀಸ್ ಅಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯಿತಿ ಸೇರಿದಂತೆ ಸಾರ್ವಜನಿಕರ ಸಭೆಯನ್ನ ಕರೆದು ಸ್ಥಳ ನಿಗದಿ ಮಾಡುವಂತೆ ಒತ್ತಾಯಿಸಿದರು. ಪಟ್ಟಣದ ಮುಖ್ಯ ರಸ್ತೆ ಹಾಗೂ ಇತರೆ ವಾರ್ಡ್ಗಳಲ್ಲಿ ಮನೆಗಳ ಮುಂಭಾಗದ ಪಾದಾಚಾರಿ ರಸ್ತೆಯನ್ನ ಆಕ್ರಮಿಸಿಕೊಂಡಿದ್ದು ಅತಿಕ್ರಮಣ ತೆರವುಗೊಳಿಸುವಂತೆ ಒತ್ತಾಯಿಸಲಾಯಿತು. ಒಟ್ಟಾರೆಯಾಗಿ ಪಟ್ಟಣದ ಅಭಿವೃದ್ಧಿಗೆ ಸರ್ವ ಸದಸ್ಯರು ಮತ್ತು ಸಾರ್ವಜನಿಕರ ಸಹಕಾರ ಮುಖ್ಯ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ತಿಳಿಸಿದರು. ಆಯವ್ಯಯ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷೆ ತಾಹಿರಾ ಬೇಗಂ, ತೌಫಿಕ್, ಹರೀಶ್, ಶೀಲಾ, ನಾಮನಿರ್ದೇಶಿತ ಸದಸ್ಯರಾದ ಸಂದೇಶ್, ಖಾಲಿದ್ ಪಾಷಾ, ಪ್ರವೀಣ್ ಕುಮಾರ್, ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಯಣ್ಣ, ತಾಲೂಕು ನಾಗರಿಕ ಹೋರಾಟ ಸಮಿತಿ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್, ಪ್ರಶಾಂತ್ ಗಾಂಧಿ, ಮುಖ್ಯಾಧಿಕಾರಿ ಬಸವರಾಜ್, ಸಿಬ್ಬಂದಿ ಮಂಜುನಾಥ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು. HCN ನ್ಯೂಸ್ ಆಲೂರು. ಅಳವಡಿಸಬೇಕಾದ್ರೆ ಕೆಲವು ಬಡಾವಣೆಗಳಲ್ಲಿ ಈಗ ಮುಖ್ಯ ರಸ್ತೆಗಳಲ್ಲಿ ಒಂದು 2 ಕಡೆ 3 ಕಡೆ ಪೊಲೀಸ್ ಸ್ಟೇಷನ್ ಸಿಸಿ ಕ್ಯಾಮೆರಾ ಹಾಕಿದ್ದಾರೆ. ಅದು ಬಿಟ್ಟರೆ ಕೆಲವು ಬಡಾವಣೆಗಳಲ್ಲಿ ಕಳ್ಳತನಗಳು ಜಾಸ್ತಿ ಆಗ್ತಾ ಇದೆ. ಅದರಿಂದ ದಯಮಾಡಿ ಸಿಸಿ ಕ್ಯಾಮೆರಾಕ್ಕೆ ಸ್ವಲ್ಪ ಒಂದು ಹೆಚ್ಚು ಹೊತ್ತು ಗಮನ. ನಾವು ಸಿಸಿ ಕ್ಯಾಮೆರಾ ಪೊಲೀಸರೇ ಆಗ್ತೇವೆ. ಅವ್ರು ಕೇಳಿದ್ರೆ ನಮ್ಮಲ್ಲಿ ಫಂಡ್ ಇಲ್ಲ, ನಾವು ಎಲ್ಲೆಲ್ಲ ಅವ್ರು ಹೇಳೋದೇನಂದ್ರೆ ನಾವು ಮುಖ್ಯ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಹಾಕಿದ್ವಿ. ಕೆಲವು ಬಡಾವಣೆಗಳಲ್ಲಿ ಈಗ ರೋಡು ಆ ಕಡೆ ಈ ಕಡೆ ಹೋಗೋದ್ರಿಂದ ಗೊತ್ತಾಗಲ್ಲ. ಹಂಗೆ ಅಂದ್ರೆ ನಿಮ್ಗೆ ಎಲ್ಲಿ ಅವಶ್ಯಕತೆ ಇದೆ ತುರ್ತಾಗಿ ಅಲ್ಲಿ ಒಂದೆರಡು ಆಮೇಲೆ ಅದ್ರ ಜೊತೆಗೆ ಸರ್ ಈಗ ನಮ್ಮಲ್ಲಿ ಬೀದಿ ನಾಯಿಗಳ ಕಾಟ ಸಿಕ್ಕಾಪಟ್ಟೆ ಆಗಿದೆ. ಅದಕ್ಕೆ ನಾವು ಹಿಡಿದು ಸಾಕ್ಷಿ ಅಂತ ಹೇಳಲ್ಲ, ಅಟ್ಲೀಸ್ಟ್ ಹೆಣ್ಣಾಯಿಗಳಿಗೆ ಇಂಜೆಕ್ಷನ್ ಕೊಡೋದಾದ್ರೂ ಸ್ವಲ್ಪ ಅದನ್ನ ಇದು ಮಾಡ್ಕೊಳ್ಳಿ. ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಇತರೆ ದೇಶಗಳಲ್ಲೂ ಜನವರಿ 10ರಂದು ಸಿನಿಮಾ ಮಂದಿರಗಳಲ್ಲಿ ನಾಯಕ ನಟ ಶ್ರೀನಗರ ಕಿಟ್ಟಿ ಹಾಗೂ ನಾಯಕಿ ರಚಿತಾ ರಾಮ್ ಅಭಿನಯದ ಸಂಜು ಬೆಟ್ಸ್ ಗೀತಾ 2 ಸಿನಿಮಾ ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ಮಾಪಕ ಹಾಸನ ಜಿಲ್ಲೆಯ ಛಲವಾದಿ ಕುಮಾರ್ ತಿಳಿಸಿದರು. ಮೊದಲು ಚಲನಚಿತ್ರದ 3 ಹಾಡುಗಳನ್ನು ಪ್ರೊಜೆಕ್ಟರ್ ಮೂಲಕ ಪ್ರದರ್ಶಿಸಿ ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ 10ರಂದು ಸಂಜು ಬೆಟ್ಸ್ ಗೀತಾ 2 ಎಲ್ಲೆಡೆ ತೆರೆಗೆ ಕಾಣಲು ಸಜ್ಜಾಗಿದೆ. ಈ ಚಿತ್ರದಲ್ಲಿನ 5 ಹಾಡುಗಳನ್ನು ಕವಿರಾಜ್ ಸಂಗೀತ ನೀಡಿದ್ದು, ಬಹುತೇಕ ಹಾಡುಗಳನ್ನು ರಾಜ್ಯದ ನಂದಿತ ಖ್ಯಾತ ಗಾಯಕ ಸೋನು ನಿಗಮ್ ಅವರೊಂದಿಗೆ ಹಾಡಿದ್ದಾರೆ. ಎಲ್ಲಾ ಹಾಡುಗಳು ಇಂಪಾಗಿ ಮೂಡಿಬಂದಿದ್ದು, ಬಹುತೇಕ ಹಾಡುಗಳನ್ನು ವಿದೇಶದ ನೆಲದಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಹಾಡಿನ ಹಾಗೂ ಸಿನಿಮಾದಲ್ಲಿನ ಕೆಲ ದೃಶ್ಯಗಳನ್ನು ಅತ್ಯಾಧುನಿಕ ಕ್ಯಾಮೆರಾಗಳ ಮೂಲಕ ಚಿತ್ರೀಕರಣ ಮಾಡಲಾಗಿದೆ ಹಾಗೂ ಹಾಡುಗಳಿಗೆ ವಿಶೇಷ ತಂತ್ರಜ್ಞಾನಗಳ ಮೂಲಕ ಸಂಗೀತ ನೀಡಲು ಬಳಸಲಾಗಿದೆ ಎಂದರು. ಶಿಡ್ಲಘಟ್ಟದ ನೈಜ ಕಥೆಯನ್ನ ಇದರಲ್ಲಿ ಅಳವಡಿಸಲಾಗಿದೆ ಎಂದು ಚಿತ್ರದ ಬಗ್ಗೆ ಕೆಲ ಮಾಹಿತಿಯನ್ನ ನೀಡಿದ್ರು. ಚಿತ್ರದ ನಾಯಕ ನಟ ಶ್ರೀನಗರ ಕಿಟ್ಟಿ ಮಾತನಾಡುತ್ತಾ, ಸಂಜು ಬೆಟ್ಸ್ ಗೀತಾ 2 ತೆರೆಗೆ ಸಿದ್ದವಾಗಿದ್ದು, ಚಿತ್ರದಲ್ಲಿ ಪ್ರತಿ ಹಾಡಿಗೂ ಅದರದೇ ಆದ ಪ್ರಾಮುಖ್ಯತೆ ಇದೆ. 2025ರ ಮೊದಲ ಸಿನಿಮಾವಾಗಿ ನಾವು ತರುತ್ತಿದ್ದೇವೆ. ಭಟ್ರು 1 ಹಾಡು ಬಿಟ್ಟರೆ ಕವಿರಾಜ್ ಅವರದ್ದು ಇದೆ. ಒಂದು ಲವ್ ಸ್ಟೋರಿ, ಅದರೊಂದಿಗೆ ಮುಖ್ಯವಾದ ವಿಷಯ ಇಟ್ಟುಕೊಂಡು ಸಿನಿಮಾ ಮಾಡಿದ್ದೇವೆ. ಶ್ರೀಧರ್ ಬಹು ಸುಂದರ ಹಾಡುಗಳನ್ನು ಮಾಡಿಕೊಟ್ಟಿದ್ದಾರೆ. ನಾನು ಒಬ್ಬ ರೇಷ್ಮೆ ಬೆಳೆಗಾರನಾಗಿ ಕಾಣಿಸಿಕೊಂಡಿದ್ದೇನೆ ಎಂದರು. ಸುಮಾರು 18 ಕೋಟಿ ಬಜೆಟ್ನಲ್ಲಿ ಚಿತ್ರ ನಿರ್ಮಾಣ ಮಾಡಲಾಗಿದ್ದು, 72 ದಿನಗಳ ಚಿತ್ರೀಕರಣದೊಂದಿಗೆ ಅದ್ಭುತ ಚಿತ್ರ ಮೂಡಿಬಂದಿದೆ. 2 ಗಂಟೆ 2 ನಿಮಿಷ 2 ಸೆಕೆಂಡಿನ ಚಿತ್ರದಲ್ಲಿನ ಯಾವುದೇ ದೃಶ್ಯ ಹಾಗೂ ಸಂಭಾಷಣೆಯನ್ನ ಕತ್ತರಿಸದೆ ಸೆನ್ಸಾರ್ ಬೋರ್ಡ್ನಿಂದ ಯುಎಸ್ ಸರ್ಟಿಫಿಕೇಟ್ ದೊರೆತಿದೆ. ಇಡೀ ಕುಟುಂಬ ಸಮೇತರಾಗಿ ಕುಳಿತು ನೋಡುವ ಉತ್ತಮ ಸಿನಿಮಾ ಇದಾಗಿದೆ. ಹಾಸನ ಜಿಲ್ಲೆಯವರೇ ಆದ ಛಲವಾದಿ ಕುಮಾರ್ ಅವರ ನಿರ್ಮಾಪಕತ್ವದಲ್ಲಿ ಚಿತ್ರ ಮೂಡಿಬಂದಿದ್ದು, ಹಾಸನ ಜಿಲ್ಲೆಯ ಜನರು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡುವ ಮೂಲಕ ಪ್ರೋತ್ಸಾಹ ನೀಡಿ ಚಿತ್ರದ ಯಶಸ್ಸಿಗೆ ಸಹಕರಿಸಬೇಕೆಂದು ಇದೇ ವೇಳೆ ಕೋರಿದ್ರು. ರಾಜ್ಯದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದ್ದು, ಯುಕೆ, ಅಮೆರಿಕ, ಗಲ್ಫ್, ಇತರೆ ದೇಶಗಳಲ್ಲೂ ಚಿತ್ರ ಬಿಡುಗಡೆಯಾಗಲಿದೆ ಎಂದರು. ನಗರಸಭೆ ಮಾಜಿ ಸದಸ್ಯ ಎಚ್ಎಂ ಸುರೇಶ್ ಕುಮಾರ್, ನಗರಸಭೆ ಸದಸ್ಯ ದಯಾನಂದ್, ಎಚ್ಎಂ ರಕ್ಷಿತ್, ರುದ್ರೇಶ್, ಟ್ಯಾಟು ಮಂಜು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಒಂದು 7 ವರ್ಷದಿಂದ ಒಂದು 70-80 ವರ್ಷದ ವಯಸ್ಸಾದಂಥವ್ರು ವಿತ್ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಮೂವಿ. ಒಂದು ವಲ್ಗಾರಿಟಿ ಇಲ್ಲ, ಯಾವುದೇ ಒಂದು ಎಕ್ಸ್ಪೋಸಲ್ಲಿ ಆ ಥರದ್ದು ಏನೂ ಇಲ್ಲ. ಅದ್ಭುತವಾದ ಕತೆ, ಭಾಳ ಚೆನ್ನಾಗಿ ಮಾಡಿದ್ರು ನಾಗಶೇಖರ್. ಮತ್ತು ನಾವು ಸುಮಾರು ಒಂದು 15 ದಿನ ಸ್ವಿಟ್ಜರ್ಲ್ಯಾಂಡು, ಅಲ್ಲಿ 11 ಸ್ಟೇಟ್ಸು, ಇಟಾಲಿ ಮತ್ತು ಜರ್ಮನ್ನು ಬಂದರೆ, ಈ ಕಡೆ ಶಿಡ್ಲಘಟ್ಟ ಮತ್ತು ಕುಣಿಗಲ್ಲು, ಸ್ಟೆಪ್ ಫಾರ್ಮು, ಬ್ಲಫು ಮತ್ತು ಬೆಂಗಳೂರು ಸುತ್ತಮುತ್ತ ಚಿತ್ರೀಕರಣ ಮಾಡಿದ್ದೀವಿ. ಚೆನ್ನಾಗಿದೆ. ದಯವಿಟ್ಟು ತಾವೆಲ್ಲ ಪತ್ರಕರ್ತರು ಮೇಯ್ನು ಅನ್ಕೋತೀನಿ ಎಕ್ಸ್ಪ್ರೆಸ್ ಮಾಡ್ಬೋದು. ನೀವು ನಾವು ಪತ್ರಿಕೆ
ಫ್ಯಾಮಿಲಿಯವರೇ, ಹಾಗಾಗಿ ಸ್ಟ್ರಿಕ್ಟಾಗಿ ಅನ್ಕೋತು. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇ ಹಾಡು ನೀವು ನೋಡಿದ್ದು ಅದು NS ಲಕ್ಷ್ಮೀನಾರಾಯಣ ಭಟ್ರದ್ದು ಒಂದು ಭಾವಗೀತೆ, ನನ್ನ ಇನಿಯ. ಅದನ್ನು ಹಾಡಿದ್ದು ಅವಾಗ ಕಂಪೋಸ್ ಮಾಡಿದ್ದು ಅಶ್ವಥ್ ಅವರು, ಹಾಡಿದ್ದು ರತ್ನಮಾಲ ಪ್ರಕಾಶ್ ಅವರು. ಈಗ ಶ್ರೀಧರ್ ವಿ ಸಂಭ್ರಮು ಇದಕ್ಕೆ ಬೇರೆ ಒಂದು ಹೊಸದಾಗಿ ಎಲ್ಲ ಆರ್ಕೆಸ್ಟ್ರಾ ಮಾಡಿದ್ದೀವಿ. ಹಾಡಿದ್ದು ನಂದಿತಾ ಅವರು. ಎರಡನೇ ಹಾಡು ಸೋನು ನಿಗಮ್ ಮತ್ತು ನಮ್ಮ ಸಂಗೀತ ರವೀಂದ್ರ ಅಂತ ಹೊಸ ಹುಡುಗಿ. ಆ ಹುಡುಗಿ ನಿಮಗೆ ಸೌಂಡ್ ಕೇಳಿಸ್ಕೊಳ್ಳೋಕ್ಕೆ ಶ್ರೇಯಾ ಘೋಷಲ್ ಇರ್ಬೋದು ಅಂತ ಅನಿಸಿರುತ್ತೆ ಎಲ್ರಿಗೂ. ಸಂಗೀತ ಅಂತ ಅಚ್ಚ ಕನ್ನಡದ ಹೆಣ್ಣುಮಗು. ಈ ಸಿನಿಮಾದಿಂದ ಶ್ರೀಧರ್ ಅವರೇ ಅವಳನ್ನ ಲಾಂಚ್ ಮಾಡಿದ್ದಾರೆ. ಮೂರನೇ ಹಾಡು ಸೋನು ನಿಗಮ್ ಮತ್ತು ಸಂಗೀತ ಅವರೇ ಹಾಡಿರೋದು. ಹಾಡುಗಳಲ್ಲಿ ಎಲ್ಲ ಹಾಡುಗಳು ಅಂದರೆ ಅದೊಂದು ಭಟ್ರ ಹಾಡನ್ನು ಬಿಟ್ಟರೆ. ಬೇಲೂರು ತಾಲೂಕು ಜಾನಪದ ಪರಿಷತ್ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ 120ನೇ ಜನ್ಮ ದಿನಾಚರಣೆ ಹಾಗೂ ಜಾನಪದ ಗೀತ ಗಾಯನ ಸ್ಪರ್ಧೆಯನ್ನು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ನಡೆಸಿಕೊಟ್ರು. ಅಧ್ಯಕ್ಷತೆಯನ್ನ ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ವಹಿಸಿದ್ರು. ಇದೇ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ನಡೆಸಿ ಸೂಕ್ತ ಬಹುಮಾನ ನೀಡಿ ಗೌರವಿಸಲಾಯಿತು. ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ರಾಷ್ಟ್ರಕವಿ ಕುವೆಂಪು ನಾಡಿಗೆ ನೀಡಿದ ವಿಶ್ವ ಮಾನವ ಸಂದೇಶ ಇಂದಿನ ಪೀಳಿಗೆಗೆ ಪ್ರಸ್ತುತವಾಗಿದೆ ಎಂದರು. ದೊಡ್ಡಬ್ಯಾಡಿಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ರಮೇಶಪ್ಪ ಮಾತನಾಡಿ, ಕುವೆಂಪು ಅವರು ನೀಡಿದ ಸಪ್ತ ಸೂತ್ರಗಳು ಮತ್ತು ಸರಳ ವಿವಾಹ ನಡೆಸಲು ಅವರ ಮಂತ್ರ ಮಾಂಗಲ್ಯ ಸಮಾಜಕ್ಕೆ ದಾರಿದೀಪವಾಗಿದೆ. ಇಂತಹ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನ ಸರ್ಕಾರವೇ ವಿಶ್ವ ಮಾನವ ದಿನವಾಗಿ ಆಚರಿಸಲು ಮುಂದಾಗುತ್ತಿರುವುದು ನಿಜಕ್ಕೂ ಸಂತೋಷವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಬೇಲೂರು ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಮಾತನಾಡಿ, ರಾಷ್ಟ್ರಕವಿ ಕುವೆಂಪುರವರು ಮಾನವ ಕುಲಕ್ಕೆ ನೀಡಿದ ಮಾರ್ಗದರ್ಶನ ಮತ್ತು ಆದರ್ಶಗಳು ಸಾರ್ವಕಾಲಿಕ. ಕನ್ನಡಕ್ಕೆ ಹೊಸ ನುಡಿಗಟ್ಟು ಮತ್ತು ಹೊಸ ಕಲ್ಪನೆಯನ್ನ ನೀಡಿ ಹೊಸಗನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಧೀಮಂತ ವ್ಯಕ್ತಿತ್ವವಾಗಿದ್ದಾರೆ ಎಂದರು. ಈ ವೇಳೆ ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ ಉಪಾಧ್ಯಕ್ಷರಾದ ಮೊಗಪ್ಪಗೌಡ, ಬಸವರಾಜು, ಖಜಾಂಚಿ ಪದ್ಮೇಗೌಡ, ಜಯರಾಮ್, ಜಾನಪದ ಪರಿಷತ್ತು ಪ್ರಧಾನ ಕಾರ್ಯದರ್ಶಿ ಧನಂಜಯ ಶೇಷಪ್ಪ, ಸಾಹಿತಿ ಇಂದಿರಮ್ಮ ಇನ್ನು ಮುಂತಾದವರು ಹಾಜರಿದ್ದ ಕಾರ್ಯಕ್ರಮವನ್ನು ಮಧುಮಾಲತಿ ನಿರೂಪಿಸಿದರು. HCN ನ್ಯೂಸ್ ಬೇಲೂರು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಮಗೆಲ್ಲರಿಗೂ. ಇವತ್ತು ಕನ್ನಡ ಜಾನಪದ ಪರಿಷತ್ ರಿಜಿಸ್ಟರ್ ಬೆಂಗಳೂರು, ತಾಲೂಕು ಘಟಕ ಬೇಲೂರು, ತಾಲೂಕು ನಿವೃತ್ತ ನೌಕರರ ಸಂಘ ಬೇಲೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜಾನಪದ ಗೀತ ಗಾಯನ ಮತ್ತು ರಾಷ್ಟ್ರಕವಿ ಕುವೆಂಪುರವರ 120ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಧ್ಯಕ್ಷ HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಜನವರಿ 7-8ರಂದು ಸರ್ವಧರ್ಮ ಸಮ್ಮೇಳನ, ಬೃಹತ್ ರಕ್ತದಾನ ಶಿಬಿರ, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವು ಪಟ್ಟಣದ ಕುಡುಗರಹಳ್ಳಿ ಬಡಾವಣೆಯ ಜುಮಾ ಮಸ್ಜಿದ್ ಆವರಣದಲ್ಲಿ ನಡೆಯಲಿದೆ ಎಂದು ಜುಮಾ ಮಸ್ಜಿದ್ ಪ್ರಧಾನ ಕಾರ್ಯದರ್ಶಿ ಹನೀಫ್ ತಿಳಿಸಿದ್ದಾರೆ. ಸಕಲೇಶಪುರ ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಮಾತನಾಡಿ, ಬಹು ಸಂಸ್ಕೃತಿ, ಬಹುಭಾಷೆ ಮತ್ತು ಬಹುಧರ್ಮಗಳ ಎಲ್ಲರೂ ಪರಸ್ಪರ ಸೌಹಾರ್ದತೆಯಿಂದ ಬದುಕು ಸಾಗಿಸುತ್ತಾ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಬೇಕೆಂಬ ಸಂಕಲ್ಪದೊಂದಿಗೆ ಬಹುದೊಡ್ಡ ಕಾರ್ಯಕ್ರಮವೊಂದು ಜನವರಿ 7 ಮತ್ತು 8ರಂದು ಜುಮಾ ಮಸೀದಿ ಆವರಣದಲ್ಲಿ ನಡೆಯಲಿದೆ ಎಂದರು. ಜಾತಿ, ಮತ, ಧರ್ಮಗಳನ್ನು ಮೀರಿ ಒಟ್ಟಾಗಿ ಜೀವಿಸಿ ಸಹೋದರತ್ವದ ಮೌಲ್ಯವನ್ನ ಪ್ರತಿನಿಧಿಗಳಾಗಿ ಈದ್ ಮಿಲಾದ್, ರಂಜಾನ್ ಹಾಗೂ ಗೌರಿ ಗಣೇಶ ಹಬ್ಬವನ್ನ ಒಟ್ಟಾಗಿ ಆಚರಿಸಿ ಸಂಭ್ರಮಿಸುವ ಮೂಲಕ ಕುಡುಗರಹಳ್ಳಿ ಜುಮಾ ಮಸ್ಜಿದ್ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದರು. ಜುಮಾ ಮಸ್ಜಿದ್ ಆಡಳಿತ ಸಮಿತಿ ಸದಸ್ಯ ಸುಲೈಮಾನ್ ಮಾತನಾಡಿ, ಮಸೀದಿಯ ಪರಿಸರದಲ್ಲಿ ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ವಾಸ ಮಾಡುತ್ತಿದ್ದು, ಇವರ ಆರೋಗ್ಯದ ದೃಷ್ಟಿಯಿಂದ ಜನವರಿ 9ರಂದು ಜನಪ್ರಿಯ ಆಸ್ಪತ್ರೆ ಹಾಸನ, ಜನಪ್ರಿಯ ರಕ್ತನಿಧಿ ಹಾಸನ, ಶಿವಪ್ರಸಾದ್ ಕಣ್ಣಿನ ಆಸ್ಪತ್ರೆ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಬೃಹತ್ ರಕ್ತದಾನ ಶಿಬಿರ ಮತ್ತು ಕಣ್ಣು ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರಯೋಜನವನ್ನು ಸಾರ್ವಜನಿಕರೆಲ್ಲರೂ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಜುಮಾ ಮಸ್ಜಿದ್ ಆಡಳಿತ ಸಮಿತಿ ಅಧ್ಯಕ್ಷ ಉಮರ್ ಮಾತನಾಡಿ, ಜನವರಿ 7-8ರಂದು ನಡೆಯುವ ಈ ಸೌಹಾರ್ದ ಸಮಾವೇಶಕ್ಕೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಂಭುನಾಥ ಮಹಾಸ್ವಾಮೀಜಿ, ಕ್ರೈಸ್ತ ಧರ್ಮಗುರು ಎಲಿಯಾಸ್ ಸಿಕ್ವೇರ, ಪಯ್ಯನೂರಿನ ಇಸ್ಮಾಯಿಲ್ ಅಲ್ ಹಾದಿ, ಮಾರನಹಳ್ಳಿಯ ಶಾಫಿ ನೈಮಿ, ವಿಧಾನಸಭೆ ಸಭಾಪತಿ ಯುಟಿ ಖಾದರ್, ವಿಚಾರವಂತ ನಿಖಿಲ್ ರಾಜ್ ಮೌರ್ಯ ಸೇರಿದಂತೆ ಹಲವು ರಾಜ್ಯ ಕಂಡಂತಹ ಸಾಕ್ಷಿ ಪ್ರಜ್ಞೆಗಳು ಪಾಲ್ಗೊಳ್ಳುತ್ತಾರೆ ಎಂದು ಹೇಳಿದರು. 3 ದಿನಗಳು ನಡೆಯುವ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಹೇಳಿದರು.
ಜುಮಾ ಮಸ್ಜಿದ್ ಆಡಳಿತ ಸಮಿತಿ ಹಸನಬ್ಬ, ರಫೀಕ್, ಸಮೀರ್ ಮತ್ತು ಹರ್ಷದ್ ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ಸಕಲೇಶಪುರ ತಾಲೂಕಿನ ಎಲ್ಲ ನನ್ನ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಸಾರ್ವಜನಿಕರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಏನು ನಾವು ಇದೇ ಸಕಲೇಶಪುರ ಪಟ್ಟಣ ವ್ಯಾಪ್ತಿಯಲ್ಲಿರುವಂತಹ ಮಸ್ಜಿದ್ ರಹಮಾನ್ ಜುಮಾ ಮಸೀದಿ ಆಡಳಿತ ವತಿಯಿಂದ ಕಳೆದ 17 ವರ್ಷಗಳಿಂದ ಸತತವಾಗಿ ಸ್ವಲಾತ್ ವಾರ್ಷಿಕೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಸೌಹಾರ್ದ ವೇದಿಕೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದು, ಅದರ ಅಂಗವಾಗಿ ಈ ವರ್ಷ ನಾವು ಇದೇ ತಿಂಗಳು 7 ಮತ್ತು 8ನೇ ತಾರೀಕರಂದು ಮಸ್ಜಿದ್ ರಹಮಾನ್ ವತಿಯಿಂದ ಸ್ವಲಾತ್ ವಾರ್ಷಿಕೋತ್ಸವ ಮತ್ತು ಸೌಹಾರ್ದ ಕಾರ್ಯಕ್ರಮ ಅಂದರೆ ಈಗ ನಮ್ಮ ಪುರಸಭಾ ವ್ಯಾಪ್ತಿಗೆ ಬರುತ್ತೆ. ಅದು ಈ ನಮ್ಮ ಟೌನಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿದೆ. 22 ಮತ್ತು 23ನೇ ವಾರ್ಡು. ಇಲ್ಲಿ ನಾವು ಮೊದಲು 2 ವರ್ಷಕ್ಕೊಂದ್ಸಲ ನಮ್ಮದು ಸ್ವಲಾತ್ ವಾರ್ಷಿಕ ಅಂತ ಹೇಳ್ಬಿಟ್ಟು ಒಂದು ಆಚರಣೆ ಮಾಡ್ತಾಯಿದ್ದು. ಅದನ್ನು ಕಾರಣಾಂತರದಿಂದ ಈಗ ಒಂದು 5-6 ವರ್ಷದಿಂದ ಮಾಡಿರಲಿಲ್ಲ. ಅದನ್ನು ಈ ವರ್ಷ ಮಾಡಬೇಕು ಅಂತ ಹೇಳಿ ಮೊನ್ನೆ ಅಕ್ಟೋಬರಲ್ಲಿ ಒಂದು 2 ಡೇಟು ಫಿಕ್ಸ್ ಮಾಡಿದ್ದು. ಕಾರಣಾಂತರ ಮಳೆಯ ಅನಿವಾರ್ಯತೆಯಿಂದ ಅದನ್ನು ಮುಂದೂಡಬೇಕಾಗಿ ಬಂತು. ಇವಾಗ ಅದನ್ನು ನಾವು ಈ ತಿಂಗಳು ಜನವರಿ 7 ಮತ್ತು 8ರಂದು 2 ದಿವಸ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೇ ದಿನ ನಾವು ನಮ್ಮ ಸ್ಥಳೀಯ ಮಕ್ಕಳಿಗೆ, ನಮ್ಮ ಮದ್ರಸಾ ಮಕ್ಕಳಿಗೆ ಟ್ಯಾಲೆಂಟ್ ಶೋ ಅಂದರೆ ಅವರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಕಾಂಗ್ರೆಸ್ ಪಕ್ಷದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಮನವಿ ಮಾಡಲಿದ್ದು, ಮಾಜಿ ಮಂತ್ರಿ ಎಚ್ ಆಂಜನೇಯರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಬೇಕೆಂದು ಡಾ ಬಾಬು ಜಗಜ್ಜೀವನ್ ರಾಮ್, ಮಾದಿಗ ಮಹಾಸಭಾ ವೇದಿಕೆ ಅಧ್ಯಕ್ಷ ಎಚ್ಪಿ ಶಂಕರರಾಜು ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಕರ್ನಾಟಕ ರಾಜ್ಯದ ಶೋಷಿತರ ಸಮುದಾಯಗಳ ಹೋರಾಟಗಾರ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 4 ದಶಕಗಳಿಂದ ಸೇವಾದಳ ಮತ್ತು ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮಂಡಳಿ ಅಧ್ಯಕ್ಷರಾಗಿ, ಪ್ರಸ್ತುತ ಕೆಪಿಸಿಸಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು, ಪಕ್ಷ ನೀಡಿದ ಎಲ್ಲಾ ಹುದ್ದೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಲ್ಲಿ ತಮ್ಮದೇ ಆದ ಛಾಪನ ಮೂಡಿಸಿದ್ದಾರೆ ಎಂದರು. ಎಂದಿಗೂ ಕಾಂಗ್ರೆಸ್ ಪಕ್ಷದ ಶ್ರೇಯಸ್ಸಿಗೆ ಸಂಘಟನೆಗೆ ಶ್ರಮಿಸುತ್ತಿರುವ ಎಚ್ ಆಂಜನೇಯ ಅವರು ಕಳೆದ 2013ರಿಂದ 2018ರವರೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿ ಶೋಷಿತರ ಪರವಾಗಿ ಅನೇಕ ಜನಪರ ಕಲ್ಯಾಣ ಕಾರ್ಯಕ್ರಮ ರೂಪಿಸಲು ಅನೇಕ ಅಭಿವೃದ್ಧಿ ನಿಗಮಗಳು ಅಂದರೆ ಆದಿಜಾಂಬವ ಅಭಿವೃದ್ಧಿ ನಿಗಮ, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಡಾ ಬಾಬು ಜಗಜ್ಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಕಟ್ಟು ಜನಾಂಗಗಳ ಅಭಿವೃದ್ಧಿಗೆ ನಿಗಮಗಳನ್ನು ಸ್ಥಾಪಿಸುವ ಮೂಲಕ ಆಯಾ ಜನಾಂಗಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದವರಾಗಿದ್ದಾರೆ. ಪಕ್ಷದ ಏಳಿಗೆ ಮತ್ತು ಸಂಘಟನೆಗೆ ಅವಿರತ ಸೇವೆ ಸಲ್ಲಿಸಿರುವ ಮತ್ತು ಇಡೀ ಮಾದಿಗ ಸಮುದಾಯವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ಮಾಡುವ ಚೈತನ್ಯವುಳ್ಳ ಮತ್ತು ಎಲ್ಲ ಶೋಷಿತ ಸಮುದಾಯಗಳ ಧ್ವನಿಯಾಗಿ ಕಾರ್ಯನಿರ್ವಹಿಸುವ ಎಚ್ ಆಂಜನೇಯ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನು ನೀಡುವ ಮೂಲಕ ಮತ್ತೊಮ್ಮೆ ಈ ರಾಜ್ಯದ ಜನರ ಕಲ್ಯಾಣಕ್ಕಾಗಿ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಇಡೀ ಕರ್ನಾಟಕದ ಸಮಸ್ತ ಮಾದಿಗ ಜನಾಂಗ ಮತ್ತು ಶೋಷಿತ ಸಮುದಾಯಗಳ ಪರವಾಗಿ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಎಂದರು. ಎಜೆಎಸ್ ರಾಜ್ಯ ಕಾರ್ಯದರ್ಶಿ ವಸಂತಕುಮಾರ್, ಬೇಲೂರು ತಾಲೂಕು ಅಧ್ಯಕ್ಷ ಆನಂದ ನಂಜಾಪುರ, ಹಾಸನ ನಗರಾಧ್ಯಕ್ಷ ರವಿಕುಮಾರ್, ಹಾಸನ ತಾಲೂಕು ಅಧ್ಯಕ್ಷ ಕ್ಯಾತನಹಳ್ಳಿ ಲೋಕೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ಮಹೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರು ನಮ್ಮ ಕೆರೆ ಯೋಜನೆಯಿಂದ ಕೆರೆಗಳ ಅಭಿವೃದ್ಧಿಗಾಗಿ ಪರಿಸರದ ಅಂತರ್ಜಲ ವೃದ್ಧಿಯಾಗುತ್ತಿದ್ದು, ಸರ್ಕಾರ ಮಾಡಬೇಕಾದ ಕೆಲಸವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ನಿರ್ವಹಣೆ ಮಾಡುತ್ತಿದ್ದು, ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಎಂದು ಶಾಸಕ ಎಚ್ಕೆ ಸುರೇಶ್ ಶ್ಲಾಘನೆ ವ್ಯಕ್ತಪಡಿಸಿದರು. ಡಾ ಹೇಮಾವತಿ ವಿ ಹೆಗ್ಡೆ ಅವರ ಮಾರ್ಗದರ್ಶನದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ತಾಲೂಕಿನ ನಾರಾಯಣಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಗಡ ಗ್ರಾಮದ ಕಾರೆಹಳ್ಳಿ ಕಟ್ಟೆಕೆರೆ ಅಭಿವೃದ್ಧಿ ಸಮಿತಿ ಮತ್ತು ಕರಗಡ ಗ್ರಾಮಸ್ಥರ ಸಹಕಾರದೊಂದಿಗೆ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿಯಲ್ಲಿ 684ನೇ ಕೆರೆ ನಾಮಫಲಕ ಅನಾವರಣ ಮತ್ತು ಕೆರೆ ಹಸ್ತಾಂತರ ಮತ್ತು ಬಾಗಿನ ಅರ್ಪಿಸಿ ಮಾತನಾಡಿ, ಧರ್ಮಸ್ಥಳ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳಲ್ಲಿ ಕೆರೆ ಅಭಿವೃದ್ಧಿ ಅತ್ಯಂತ ಪ್ರಮುಖವಾದದ್ದು. ಕೃಷಿ, ಮನುಷ್ಯರು ಹಾಗೂ ಪ್ರಾಣಿ ಪಕ್ಷಿಗಳಿಗೆ ನೀರು ಅತಿ ಅಗತ್ಯ. ಇದಕ್ಕಾಗಿ ಜೀವಜಲ ಉಳಿಸುವೆಡೆಗೆ ಕೆರೆ ಪುನಶ್ಚೇತನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮನುಷ್ಯನಿಗೆ ಮುಖ್ಯವಾಗಿ ದಣಿವಾದಾಗ ನೀರು, ಹೊಟ್ಟೆ ಹಸಿವಾದಾಗ ಆಹಾರ ಬೇಕು. ಆಹಾರಕ್ಕೆ ಅನೇಕ ದಾರಿಗಳಿವೆ, ಆದರೆ ನೀರಿಗೆ ನೈಸರ್ಗಿಕವಾಗಿ ಬದಲಿ ದಾರಿಯಿಲ್ಲ. ಕೆರೆಯನ್ನ ಸಂರಕ್ಷಿಸಿದಲ್ಲಿ ಗಂಗೆಯನ್ನ ರಕ್ಷಿಸಿದಂತೆ. ಹಾಗಾಗಿ ಪುನಶ್ಚೇತನಗೊಳಿಸಿದ ಕೆರೆಯ ಆರೋಗ್ಯ ಮತ್ತು ಶುಚಿತ್ವವನ್ನು ಕಾಯ್ದುಕೊಳ್ಳುವುದು ಸಮಿತಿ ಸದಸ್ಯರ ಹೊಣೆಯಾಗಿದೆ ಎಂದರು.
ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಮಮತಾ ಹರೀಶ್ ರಾವ್ ಮಾತನಾಡಿ 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕೆರೆಯನ್ನ ಅಭಿವೃದ್ಧಿಪಡಿಸಲಾಗಿದೆ. ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಸುಂದರವಾದ ಕೆರೆ ನಿರ್ಮಾಣವಾಗಿದ್ದು, ಇದಕ್ಕೆ ವಾಕಿಂಗ್ ಪಾತ್ ನಿರ್ಮಿಸಿ ಉದ್ಯಾನವನ ಮಾದರಿ ಮಾಡಿದರೆ ಪ್ರವಾಸಿಗರು ತಮ್ಮ ವಾಹನವನ್ನ ನಿಲ್ಲಿಸಿ ಇದರ ಸೌಂದರ್ಯ ಸವಿದು ಮುಂದುವರಿಯುತ್ತಾರೆ. ಈ ನಿಟ್ಟಿನಲ್ಲಿ ಶಾಸಕರು ಪ್ರವಾಸಿ ಸ್ಥಳವನ್ನಾಗಿ ಮಾಡಲು ಮುಂದಾಗಬೇಕೆಂದು ಮನವಿ ಮಾಡಿದರು. ಊರಿನ ಕೆರೆಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತಿದೆ. ಪಂಚಾಯಿತಿಯಲ್ಲಿ ಸಾಕಷ್ಟು ಅನುದಾನವಿದ್ದರೆ ಇಂತಹ ಕೆರೆಗಳ ಅಭಿವೃದ್ಧಿ ಆಗುವುದೇ ಇಲ್ಲ. ಈ ಕಾರಣ ಗ್ರಾಮ ಪಂಚಾಯಿತಿಗಳ ಜೊತೆಗೆ ಕೈಜೋಡಿಸಿರುವ ನಾವು ಊರ ಕೆರೆಗಳನ್ನು ಪುನಶ್ಚೇತನಗೊಳಿಸುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನಾಧಿಕಾರಿ ಚಂದ್ರಶೇಖರ್, ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮೋಹನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಶಾಂತ್, ಪಿಡಿಒ ಸಹನಾ, ಬೆಂಡೂರು ಪೂರ್ಣೇಶ್, ಮಂಜುನಾಥ್, ದೇವರಾಜ್, ಚನ್ನೇಗೌಡ, ತೀರ್ಥಕುಮಾರ್, ವಲಯ ಮೇಲ್ವಿಚಾರಕರು, ಕೆರೆ ಅಭಿಯಂತರರು, ಕೃಷಿ ಮೇಲ್ವಿಚಾರಕರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಎಲ್ಲ ಪದಾಧಿಕಾರಿಗಳು, ವಿಶೇಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಣವನ್ನು ವೆಚ್ಚವನ್ನು ಮಾಡಿ ರೈತರಿಗೆ ಇಲ್ಲಿರ್ತಕ್ಕಂಥ ಎಕರೆದಲ್ಲಿ ಫಲವಾದ ಮಣ್ಣನ್ನು ರೈತರಿಗೆ ಕೊಡುವುದರ ಮುಖಾಂತರ ಅದರಲ್ಲಿ ಬೆಳೆಯನ್ನು ತುಂಬಿಸುವುದರ ಮುಖಾಂತರ ಅಂದರೆ ಇಲ್ಲಿ ಒಂದು ಕೆಲಸದಲ್ಲಿ ಎರಡು ಅನುಕೂಲಗಳು. ಫಲವತ್ತಾದಂಥ ನೈಸರ್ಗಿಕಂತಹ ಗೊಬ್ಬರದ ಮಣ್ಣನ್ನು ಕೊಡ್ತಕ್ಕಂಥದ್ದು ಒಂದು ಕಡೆ ಆದರೆ, ಒಂದು ಕಡೆ ಈ ಭಾಗದಲ್ಲಿ ಸುಮಾರು 7 ಎಕರೆದಲ್ಲಿ ನೀರು ಪರಿಶುದ್ಧವಾದಂಥ ನೀರು ಇರ್ತಕ್ಕಂಥದ್ದು. ಇದರಿಂದ ಹೊಲಗಳಿಗೆ ನೀರು ದನಕರುಗಳಿಗೆ ಇರುತ್ತೆ. ಅದರಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನವಿ ಪತ್ರ ನೀಡಿ ಪ್ರಚಾರ ಗಿಟ್ಟಿಸುವ ಹವ್ಯಾಸ ನನಗಿಲ್ಲ. ನಮ್ಮಂತೆ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಲಿ. ಸಂಸದ ಶ್ರೇಯಸ್ ಪಟೇಲ್ಗೆ ಎಂಎಲ್ಸಿ ಸೂರಜ್ ರೇವಣ್ಣ ಸವಾಲು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಜಾಕ್ಕೆ ಆಗ್ರಹ. ಜನವರಿ 8ರಂದು ಹಾಸನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆ ಹೋರಾಟಕ್ಕೆ ಅಹಿಂದ ಸಂಘಟನೆಗಳಿಂದ ಸಂಪೂರ್ಣ ಬೆಂಬಲ. ವೀರಾಪುರ ಗ್ರಾಮದಲ್ಲಿ 6 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ. ಗುಣಮಟ್ಟದ ರಸ್ತೆ ಮಾಡುವಂತೆ ಗುತ್ತಿಗೆದಾರರಿಗೆ ಶಾಸಕರ ಸೂಚನೆ. ರಸ್ತೆಗಾಗಿ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಸ್ವರೂಪ್ ಪ್ರಕಾಶ್. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.